ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಬಿ ಖಾತಾ ಮಾಡಲು ಖದೀಮರು ಹಣ ಪಡೆಯುತ್ತಿರುವ ಆರೋಪ. ಚಿಕ್ಕಬಳ್ಳಾಪುರ ನಗರಸಭೆ ವಿರುದ್ಧ ಮತ್ತೊಂದು ಆರೋಪ. ನಗರ ಹೊರವಲಯದ ಬಡಾವಣೆಗಳಿಗೆ ಹಣ ವಸೂಲಿ, ಯಾರಿಗೂ ಹಣ ನೀಡದಂತೆ ಉಪಾಧ್ಯಕ್ಷರ ಮನವಿ. ಚಿಕ್ಕಬಳ್ಳಾಪುರಕ್ಕೆ ಶಾಪವಾದ ಮ್ಯಾನ್ಯುವಲ್ ರೈಲ್ವೆ ಗೇಟ್. ವಾಹನ ಸವಾರರಿಗೆ ಪ್ರತಿನಿತ್ಯ ಕಾಯುವುದೇ ಕಾಯಕ. ವರ್ಷಗಳೇ ಕಳೆದರೂ ಅಂಡರ್ ಪಾಸ್ ನಿರ್ಮಾಣ ಇಲ್ಲದೆ ಪರದಾಟ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಚಿವರ ಕನಸಿನ ಕಾರ್ಯಕ್ರಮ ರದ್ದು. 200 ವಿಕಲಚೇತನರಿಗೆ ತ್ರಿಚಕ್ರ ವಾಹನ ಹಂಚಿಕೆ ಮಾಡಲು ಆಯೋಜಿಸಿದ್ದ ಕಾರ್ಯಕ್ರಮ ರದ್ದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅಸಮಾಧಾನ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಗೆ ಗುಬ್ಬಿ ರೈತರ ವಿರೋಧ. ನೀರಾವರಿ ಸಚಿವರ ಸೂಚನೆ ಮೇರೆಗೆ ರೈತರ ಮೇಲೆ ದೌರ್ಜನ್ಯ. ಹೋರಾಟಗಾರರನ್ನು ವಶಕ್ಕೆ ಪಡೆದ ಪೊಲೀಸರ ವಿರುದ್ಧ ಆಕ್ರೋಶ. ವಾರ್ತೆಗಳ ವಿವರ. ನಗರ ವ್ಯಾಪ್ತಿಯ ಆಸ್ತಿಗಳ ಖಾತೆ ಮಾಡುವ ವಿಚಾರದಲ್ಲಿ ರಾಜ್ಯದಲ್ಲಿಯೇ ತೀವ್ರ ಹಿಂದುಳಿದಿರುವ ಚಿಕ್ಕಬಳ್ಳಾಪುರ ನಗರಸಭೆ ವಿರುದ್ಧ ಇದೀಗ ಮತ್ತೊಂದು ಆರೋಪ ಕೇಳಿಬಂದಿದೆ. ನಗರದ ಹೊರವಲಯದಲ್ಲಿರುವ ಬಡಾವಣೆಗಳ ನಿವೇಶನಗಳಿಗೆ ಬಿ ಖಾತೆ ನೀಡಲು ಕೆಲವರು ಹಣ ವಸೂಲಿ ಮಾಡುವ ದಂಧೆ ಶುರುವಿಟ್ಟುಕೊಂಡಿದ್ದಾರಂತೆ. ಪ್ರತಿ ಖಾತೆಗೆ 25 ರಿಂದ 30 ಸಾವಿರವರೆಗೂ ವಸೂಲಿ ಮಾಡುತ್ತಿದ್ದಾರಂತೆ. ಹಾಗಾದರೆ ಏನು ಆ ಸ್ಟೋರಿ ಅಂತೀರಾ? ಮುಂದೆ ನೋಡಿ. ನಗರ ವ್ಯಾಪ್ತಿಯ ಆಸ್ತಿಗಳಿಗೆ ಖಾತೆ ಮಾಡಲು ರಾಜ್ಯ ಸರ್ಕಾರ ಅನುಮತಿ ನೀಡಿ ಕಾಲ ನಿಗದಿ ಮಾಡಿದ್ದು, ಈ ಕಾಲಾವಧಿಯಲ್ಲಿ ಸ್ವೀಕರಿಸಿದ ಅರ್ಜಿಗಳ ಖಾತೆ ಮಾಡುವಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಸಂಪೂರ್ಣ ವಿಫಲವಾಗಿದೆ. ಇನ್ನು ಖಾತೆ ಮಾಡಲು ಅವಕಾಶ ಮಾಡಿದ ದಿನವೇ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಯಾರಿಗೂ ₹1 ನೀಡದೆ ಖಾತೆಗಳನ್ನು ಮಾಡಿ ಮನೆಗೆ ತಂದುಕೊಡುವ ಭರವಸೆ ನೀಡಿದರು. ಆದರೆ ಇದೀಗ ಕೆಲವು ಖದೀಮರು ಬಿ ಖಾತೆ ಮಾಡಲು ಹಣ ವಸೂಲಿಗೆ ಇಳಿದಿರುವ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಹಲವು ಬಡಾವಣೆಗಳು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಪ್ರಾಧಿಕಾರದಿಂದ ಭೂ ಪರಿವರ್ತನೆಯಾಗದೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯದ ಇನ್ನೂ ಮುಂತಾದ ಸಮಸ್ಯೆಗಳಿರುವ ಬಡಾವಣೆಗಳಿಗೆ ಈವರೆಗೂ ಖಾತೆ ಮಾಡಿರಲಿಲ್ಲ. ಆದರೆ ಪ್ರಸ್ತುತ ಸರ್ಕಾರದ ಆದೇಶದಂತೆ ಇಂತಹ ಬಡಾವಣೆಗಳಿಗೂ ಬಿ ಖಾತೆ ಮಾಡಲು ಅವಕಾಶವಿದೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲ ನಗರಸಭೆ ಸದಸ್ಯರು ಸೇರಿದಂತೆ ಏಜೆಂಟರು ಇಂತಹ ಬಡಾವಣೆಗಳ ನಿವೇಶನಗಳಿಗೆ ಬಿ ಖಾತೆ ಮಾಡಲು ಖರ್ಚಾಗಲಿದೆ ಎಂದು ಹೇಳಿ ಪ್ರತಿ ಖಾತೆಗೆ 25 ರಿಂದ 30 ಸಾವಿರದವರೆಗೆ ನಾಗರಿಕರಿಂದ ಪಡೆಯುತ್ತಿರುವ ಆರೋಪ ಕೇಳಿಬಂದಿದೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು, ಅದರಲ್ಲಿ ಸುಮಾರು 9ಕ್ಕಿಂತ ಹೆಚ್ಚು ಸ್ಲಮ್ ಇದೆ. ಆ ಒಂದು ಸ್ಲಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಇನ್ನೂ ಊರ್ಜಿತ ಆಗಿಲ್ಲ. ಕಾರಣ, ಆ ಒಂದು ಸ್ಲಮ್ ಬೋರ್ಡಿಂದ ಹಕ್ಕುಪತ್ರ ಸಲ್ಲಿಸಬೇಕಾಗಿದೆ. ಅವರಿಗೆ ಅತಿ ಶೀಘ್ರದಲ್ಲೇ ಅವರಿಗೆಲ್ಲ ಹಕ್ಕುಪತ್ರ ನೀಡಿದ್ದಲ್ಲಿ ಆ ಒಂದು ಸ್ಲಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆ ಕೂಡ ಖಾತೆಯಾಗಿ ಪರಿವರ್ತನೆ ಆಗುತ್ತೆ. ಅದರ ಜೊತೆಗೆ ಇನ್ನೇನು 2,000ಕ್ಕಿಂತ ಹೆಚ್ಚು ನಗರ ನಿವಾಸಿಗಳು ಅರ್ಜಿಗಳು ನೀಡಿದ್ದಾರೆ. ಅದರಲ್ಲಿ ಈಗಾಗಲೇ 500 ಬಿ ಖಾತೆಗಳಾಗಿದೆ. ಇನ್ನು ಈ ದಿನ 130ಕ್ಕಿಂತ ಹೆಚ್ಚು ಕಮಿಷನರ್ ಅವರ ಲಾಗಿನ್ನಲ್ಲಿರೋದ್ರಿಂದ 600ಕ್ಕಿಂತ ಹೆಚ್ಚು ಬಿ ಖಾತೆಗಳು ಈ ದಿನ ಆಗೋದಿದೆ. ಅದರ ಜೊತೆಗೆ ಏನು ಔಟ್ಸ್ಕಟ್ಟಲ್ಲಿ 11 ಬಡಾವಣೆಗಳು ಸ್ಟ್ರೀಟ್ ID PID ಅನ್ನು ಕೊಟ್ಟು ಅಲ್ಲಿ ಕೂಡ ಖಾತೆಗಳು ಮಾಡಿ ಕೊಡುವಂಥದ್ದಾಗ್ತಾ ಇದೆ. ಅಲ್ಲಿ ಕೆಲವರು ಹೆಸರು ಪಡೆದಿರ್ತಕ್ಕಂಥವರು, ಹೆಸರು ಗಳಿಸಿರ್ತಕ್ಕಂಥವರು, ಅಲ್ಲಿರ್ತಕ್ಕಂಥ ನಾಗರಿಕರ ಹತ್ರ ಸುಮಾರು ಖರ್ಚು ಬರ್ತದೆ. 25 ರಿಂದ 30 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಕೊಡೋವಂಥದ್ದಾಗಬೇಕು, ಕೊಟ್ಟರೆ ಬೇಗ ಆಗೋದು ಅಂತೇಳಿ ಕೆಲವರು ಹೇಳಿ ಅಲ್ಲಿ ನಾಗರಿಕರ ಹತ್ರ ಅವರು ಸಾಲಕ್ಕೆ ಸಿಕ್ಕಾಕೊಂಡೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಯಿತು. ನಾವು ಹೇಳ್ತೀವಿ ಈ ನಗರದ ನಿವಾಸಿಗಳಿಗೆ, ಇಲ್ಲಿ ಏನು ನಗರಸಭೆಯಲ್ಲಿ ಬಿ ಖಾತೆ ಕೊಡ್ತಾ ಇದ್ದಾರೆ,
₹1 ಯಾವುದೇ ವ್ಯಕ್ತಿ ಆಗಿರಲಿ, ಯಾವುದೇ ನಾಯಕ ಆಗಿರಲಿ, ಯಾವುದೇ ನಿಮ್ಗೆ ಸಂಬಂಧಪಟ್ಟವರಂಥವ್ರಾಗಿರಲಿ, ಪರಿಚಯ ಇರೋವಂಥವ್ರಾಗಲಿ, ₹1 ಕೊಡೋವಂಥದ್ದು ಬೇಡ. ₹1 ಕೊಡ್ದಿರ ಬಿ ಖಾತೆ ಇಲ್ಲಿ ನಗರಸಭೆಯಿಂದ ಮಾಡಿಕೊಡ್ತಾ ಇದ್ದೀವಿ. ಅದು ಹೊಸ ಬಡಾವಣೆ, ಅಂದರೆ ಹಿಂದೆ ಕೈ ಬಿಟ್ಟಿರ್ತಕ್ಕಂಥ GS ಪ್ಲಾನಲ್ಲಿ ಕೈ ಬಿಟ್ಟಿರ್ತಕ್ಕಂಥ ಬಡಾವಣೆಗೆ ಸ್ಟ್ರೀಟ್ ಐಡಿನೂ ಕೂಡ ಉಚಿತವಾಗಿ ಕೊಡ್ತಾ ಇದ್ದೀವಿ, PID ಕೊಡ್ತಾ ಇದ್ದೀವಿ, ಅಲ್ಲಿ ಬಿ ಖಾತೆನೂ ಮಾಡಿಕೊಡ್ತಾ ಇದ್ದೀವಿ. ಯಾವುದೇ ₹1 ಖರ್ಚು ನೀವು ಮಾಡೋವಂಥದ್ದಾಗಬಾರ್ದು, ಯಾರಿಗೂ ಕೊಡೋವಂಥದ್ದಾಗಬಾರ್ದು. ಉಚಿತವಾಗಿ ನಗರಸಭೆಯಿಂದ ಕೊಡ್ತಾ ಇದ್ದಾರೆ. ನಿಮ್ಗೆ ಯಾವುದೇ ಸಂಶಯ ಇದ್ದಲ್ಲಿ ನಗರಸಭೆಯಲ್ಲಿ ಈಗಾಗಲೇ ಪೌರಾಯುಕ್ತರಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಅವ್ರ ಹತ್ರ ಬಂದು ಚರ್ಚೆ ಮಾಡಿ. ಯಾವುದೇ ಕಾರಣಕ್ಕೂ ₹1 ಕೊಡುವಂಥದ್ದನ್ನು ಮಾಡಬೇಡಿ. ನೀವು ದಯಮಾಡಿ ಉಚಿತವಾಗಿ ಮಾಡಿಸ್ಕೊಳ್ಳಿ. ಶಾಸಕರು ಸೇರಿದಂತೆ ನಗರಸಭೆ ಖಾತೆಗಳನ್ನು ಉಚಿತವಾಗಿ ಮಾಡಿಕೊಡುವುದಾಗಿ ಈಗಾಗಲೇ ಪ್ರಚಾರ ನಡೆಸಿದೆ. ಅಲ್ಲದೆ ಪ್ರತಿ ವಾರ್ಡ್ಗೆ ನಗರಸಭೆ ಅಧಿಕಾರಿಗಳೇ ತೆರಳಿ ಖಾತೆಗಾಗಿ ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದಾರೆ. ಹೀಗೆ ಸ್ವೀಕರಿಸಿದ ಅರ್ಜಿಗಳು 3,400 ಇದ್ದು, ಇವುಗಳಲ್ಲಿ ಅರ್ಹವಾಗಿರುವ 2,400 ಅರ್ಜಿಗಳನ್ನು ಸಿದ್ಧಪಡಿಸಲಾಗಿದೆ. ಆದರೆ ಸರ್ಕಾರ ನೀಡಿದ್ದ ಮೊದಲ ಅವಧಿಯಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಖಾತೆ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿಯೇ ಸರ್ಕಾರ ನೀಡಿದ್ದ ಮೊದಲ ಗಡುವು ಮುಗಿದರೂ ಈವರೆಗೆ ಕೇವಲ 400 ಖಾತೆಗಳು ಮಾತ್ರ ಸಿದ್ಧವಾಗಿವೆ. ರಾಜ್ಯಾದ್ಯಂತ ಈಗಾಗಲೇ ಸ್ವೀಕರಿಸಿದ ಅರ್ಜಿಗಳಿಗೆ ಖಾತೆಗಳನ್ನು ಮಾಡುವ ಜೊತೆಗೆ ವಿತರಣೆಯನ್ನು ಮಾಡಲಾಗಿದೆ. ಆದರೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಮಾತ್ರ ಈವರೆಗೂ ಒಂದು ಖಾತೆಯನ್ನು ಹಂಚಿಲ್ಲ. ಇದರ ನಡುವೆಯೇ ಖಾತೆ ಮಾಡಲು ಹಣ ಪಡೆಯುತ್ತಿರುವ ಆರೋಪ ಕೇಳಿಬಂದಿದ್ದು, ಅಂತಹವರನ್ನು ನಂಬಿ ನಾಗರಿಕರು ನಷ್ಟ ಅನುಭವಿಸದೆ ನೇರವಾಗಿ ನಗರಸಭೆಗೆ ಬಂದು ಅರ್ಜಿ ನೀಡಿ ಉಚಿತವಾಗಿ ಖಾತೆ ಮಾಡಿಸಿಕೊಳ್ಳುವಂತೆ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ನಾಗರಿಕರಿಗೆ ಮನವಿ ಮಾಡಿದ್ದಾರೆ. ಈ ಕುರಿತು ಮಾತನಾಡಿದ ನಾಗರಾಜ್, ನಗರ ವ್ಯಾಪ್ತಿಯಲ್ಲಿ 9ಕ್ಕಿಂತ ಹೆಚ್ಚು ಕೊಳವೆ ಪ್ರದೇಶಗಳಿವೆ. ಕೊಳವೆ ಪ್ರದೇಶದ ಅರ್ಜಿಗಳು ಇನ್ನೂ ಉಚಿತವಾಗಿಲ್ಲ. ಸ್ಲಂ ಬೋರ್ಡಿನಿಂದ ಹಕ್ಕುಪತ್ರ ವಿತರಣೆಯಾದ ಮೇಲೆ ಈ ಎಲ್ಲ ಮನೆಗಳಿಗೆ ಖಾತೆಯಾಗಲಿದೆ. ನಗರ ಹೊರವಲಯದಲ್ಲಿ 11 ಬಡಾವಣೆಗಳು ನಗರಸಭೆ ವ್ಯಾಪ್ತಿಗೆ ಸೇರಿದೆ. ಈ ಬಡಾವಣೆಗಳಲ್ಲಿ ಸ್ಟ್ರೀಟ್ ಐಡಿ ಮತ್ತು PID ನೀಡಿ ಖಾತೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಅಂದರೆ ಕೆಲ ಖ್ಯಾತ ನಾಮರು ನಾಗರಿಕರಿಂದ ಪ್ರತಿ ಬಿ ಖಾತೆಗೆ 30,000ದಂತೆ ವಸೂಲಿ ಮಾಡುತ್ತಿರುವ ಬಗ್ಗೆ ಆರೋಪಗಳಿವೆ. ನಗರದ ನಿವಾಸಿಗಳು ಬಿ ಖಾತೆಗಾಗಿ ಯಾವುದೇ ಹಣ ನೀಡಬೇಕಾಗಿಲ್ಲ. ಸರ್ಕಾರಕ್ಕೆ ಪಾವತಿಯಾಗಬೇಕಾದ ತೆರಿಗೆ ಮಾತ್ರ ಪಾವತಿಸಬೇಕಾಗಿದೆ. ಒಂದೇ ₹1 ನೀಡದೆ ಖಾತೆ ಮಾಡಿಸಿಕೊಳ್ಳಬಹುದಾಗಿದೆ. ಸ್ಟ್ರೀಟ್ ಐಡಿ, PID ಉಚಿತವಾಗಿ ನೀಡಿ ಬಿ ಖಾತೆ ಮಾಡಿಕೊಳ್ಳಲಾಗುತ್ತಿದೆ. ಎಲ್ಲವೂ ನಗರಸಭೆಯಿಂದ ಉಚಿತವಾಗಿ ನೀಡಲಾಗುತ್ತಿದೆ. ನಗರಸಭೆಗೆ ಬಂದು ಪೌರಾಯುಕ್ತರೊಂದಿಗೆ ಮಾತನಾಡಿ ಉಚಿತವಾಗಿ ಖಾತೆ ಮಾಡಿಸಿಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಿಂದ ರಾಜಧಾನಿ ಬೆಂಗಳೂರಿಗೆ ಹೋಗಲು ಇರುವುದೊಂದೇ ದಾರಿ. ಈ ರಸ್ತೆ ಮೂಲಕ ಸಾಗಿದರೆ ರೈಲ್ವೆ ಗೇಟ್ ಬೀಳುವುದು ಗ್ಯಾರಂಟಿ. ಗೇಟ್ ಬಿದ್ದರೆ ಕನಿಷ್ಠ 1/4 ಗಂಟೆ ಕಾಯಬೇಕು. ಇನ್ನು ಅಷ್ಟು ಹೊತ್ತು ಕಾದ ವಾಹನಗಳು ಕ್ಲಿಯರ್ ಆಗಲು ಇನ್ನಷ್ಟು ಸಮಯ ಬೇಕು. ಇದರಿಂದ ಪ್ರತಿನಿತ್ಯ ವಾಹನ ಸವಾರರಿಗೆ ಕಿರಿಕಿರಿ ತಪ್ಪಿಲ್ಲ. ಹಾಗಾದರೆ ಯಾವುದು ಆ ಗೇಟ್ ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕಬಳ್ಳಾಪುರಕ್ಕೆ ರೈಲು ಮಾರ್ಗ ಇರೋದು ಒಳ್ಳೆಯದೇ. ಅದರಲ್ಲೂ ಇಲ್ಲಿಗೆ ಬರುವ ರೈಲುಗಳ ಸಂಖ್ಯೆ ಹೆಚ್ಚಳವಾಗಿರೋದು ಕೂಡ ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲವಾಗಿದೆ. ಆದರೆ ಮುಖ್ಯ ರಸ್ತೆಯಲ್ಲಿರುವ ರೈಲ್ವೆ ಗೇಟ್ ಪ್ರತಿನಿತ್ಯ ವಾಹನ ಸವಾರರಿಗೆ ತೀವ್ರ ಕಿರಿಕಿರಿ ನೀಡುತ್ತಿದೆ. ಪ್ರತಿನಿತ್ಯ ಬೆಂಗಳೂರಿಗೆ ಹೋಗುವ ವಾಹನ ಸವಾರರು ಬೆಂಗಳೂರಿನಲ್ಲಿ ಟ್ರಾಫಿಕ್ ಹೆಚ್ಚಾಗಿರುತ್ತೆ ಅಂತ ಮೊದಲೇ ಹೊರಡುತ್ತಾರೆ. ಆದರೆ ಇಲ್ಲಿನ ರೈಲ್ವೆ ಗೇಟ್ ಬಿದ್ದು ಅವರ ಸಮಯವನ್ನೇ ನುಂಗಿ ನೀರು ಕುಡಿಯುತ್ತಿದೆ. ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಅಂಡರ್ ಪಾಸ್ ಮಾಡಬೇಕು ಎಂಬ ಚಿಂತನೆಯಾಗಿಯೇ ಉಳಿದಿದೆ ಹೊರತು ಅದು ಕಾರ್ಯಗತವಾಗಿಲ್ಲ. ಇದರಿಂದ ಪ್ರತಿನಿತ್ಯ ಸಮಸ್ಯೆ ತಪ್ಪಿಲ್ಲ.
ದಿನಕ್ಕೆ 5-6 ರೈಲುಗಳು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ, ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಸಂಚಾರ ಮಾಡುತ್ತಿದ್ದು, ರೈಲು ಬರುವಾಗ ಮತ್ತು ಹೋಗುವಾಗ ಗೇಟ್ ಹಾಕಲೇಬೇಕಿದೆ. ಹಾಗೆ ಗೇಟ್ ಹಾಕುವ ಪ್ರತಿ ಬಾರಿಯೂ ವಾಹನ ಸವಾರರು ಕಾಯುವುದೇ ಕೆಲಸವಾಗಿದೆ. ಇದರಿಂದ ರೈಲ್ವೆ ಇಲಾಖೆಗೆ ಮಾತ್ರವಲ್ಲದೆ ಜನಪ್ರತಿನಿಧಿಗಳಿಗೂ ಶಾಪ ಹಾಕುವುದು ಸಾಮಾನ್ಯವಾಗಿದೆ. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಮ್ಯಾನ್ಯುಯಲ್ ಗೇಟ್ಗಳನ್ನು ರದ್ದುಪಡಿಸಿ ಆಟೋಮ್ಯಾಟಿಕ್ ಅಥವಾ ಅಂಡರ್ ಪಾಸ್ಗಳನ್ನು ನಿರ್ಮಾಣ ಮಾಡಿ ರೈಲ್ವೆ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಆಗುತ್ತಿರುವ ಕಿರಿಕಿರಿ ತಪ್ಪಿಸಲು ಮುಂದಾಗಿದೆ. ಆದರೆ ಮ್ಯಾನ್ಯುಯಲ್ ಗೇಟ್ ಚಿಕ್ಕಬಳ್ಳಾಪುರದ ಜನರಿಗೆ ಶಾಪವಾಗಿ ಕಾಡುತ್ತಿದೆ. ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಪ್ರತಿದಿನ ಸಂಚರಿಸುವ ವಾಹನ ಸವಾರರು ರೈಲ್ವೆ ಗೇಟ್ನಲ್ಲಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟು ವರ್ಷಗಳಾದರೂ ರೈಲ್ವೆ ಅಂಡರ್ ಪಾಸ್ ಇಲ್ಲವೇ ಓವರ್ ಬ್ರಿಡ್ಜ್ ನಿರ್ಮಾಣವಾಗಿಲ್ಲ. ಇದರಿಂದ ಬೆಳಿಗ್ಗೆ ಬೆಂಗಳೂರಿಗೆ ಹೋಗುವ ಬಸ್ಸುಗಳು, ಕಾರುಗಳು, ಬೈಕುಗಳು ರೈಲ್ವೆ ಗೇಟ್ನಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ನಿಲ್ಲುವ ಪ್ರಸಂಗ ಎದುರಾಗಿದೆ. ಇದರಿಂದ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈಲ್ವೆ ಇಲಾಖೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಇನ್ನಾದರೂ ಚಿಕ್ಕಬಳ್ಳಾಪುರ ಜನರ ಸಮಸ್ಯೆಯತ್ತ ಗಮನ ಹರಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ರಮೇಶ್ ಟಿಎಂ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲೇ ಮೊದಲ ಬಾರಿಗೆ 200 ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಿಸುವ ಕಾರ್ಯಕ್ರಮದಲ್ಲಿ ಅವಾಂತರ ನಡೆದ ಘಟನೆ ಇಂದು ನಡೆಯಿತು. ಇಡೀ ಚಿಂತಾಮಣಿ ಕ್ಷೇತ್ರದಲ್ಲಿರುವ 200 ಮಂದಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಿಸುವ ಕನಸಿನೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಚಿಂತಾಮಣಿ ಶಾಸಕರೂ ಆದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕಾರ್ಯಕ್ರಮ ಆಯೋಜಿಸಿದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾರ್ಯಕ್ರಮವೇ ರದ್ದಾಯಿತು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಿಕಲಚೇತನರ ಕಾರ್ಯಕ್ರಮವೊಂದು ಬಲಿಯಾದ ಘಟನೆ ಇಂದು ನಡೆಯಿತು. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ 200 ಮಂದಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಿಸುವ ಕಾರ್ಯಕ್ರಮ ಇಂದು ಚಿಂತಾಮಣಿ ನಗರದಲ್ಲಿ ಆಯೋಜಿಸಲಾಗಿತ್ತು. ಆದರೆ ವಿಕಲಚೇತನ ಇಲಾಖೆಯ ಜಿಲ್ಲಾಧಿಕಾರಿ ನಿರ್ಲಕ್ಷ್ಯದಿಂದಾಗಿ ಇಂದು ಕಾರ್ಯಕ್ರಮವೇ ರದ್ದಾದ ಘಟನೆ ನಡೆಯಿತು. ಜಿಲ್ಲೆಯಲ್ಲಿ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯದಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂಬುದಕ್ಕೆ ಇಂದು ಚಿಂತಾಮಣಿಯಲ್ಲಿ ನಡೆದ ಘಟನೆ ನಿದರ್ಶನವಾಗಿದೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮಹತ್ವದ ಕನಸನ್ನು ವಿಕಲಚೇತನರ ಇಲಾಖೆಯ ಜಿಲ್ಲಾಧಿಕಾರಿ ಜಗದೀಶ್ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯದಿಂದ ಕಾರ್ಯಕ್ರಮವೇ ರದ್ದಾಗಿದೆ. ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ಕಿಶೋರ ಶಾಲೆ ಆವರಣದಲ್ಲಿ ಇಂದು ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಜಿಲ್ಲಾ ವಿಕಲಚೇತನರ ಇಲಾಖೆ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ 2023-24ನೇ ಸಾಲಿನ ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ಚಿಂತಾಮಣಿ ತಾಲೂಕಿನ 200 ವಿಕಲಚೇತನ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ವಿತರಿಸುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. 200 ವಿಕಲಚೇತನರು ತ್ರಿಚಕ್ರ ವಾಹನ ಪಡೆಯಲು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಆದರೆ ವಿಕಲಚೇತನರಿಗೆ ಆಸನ ವ್ಯವಸ್ಥೆಯನ್ನೇ ಕಾರ್ಯಕ್ರಮ ಆಯೋಜಕರು ಮಾಡಿಲ್ಲ. ಇದನ್ನು ಕಂಡ ಸಚಿವ ಎಂಸಿ ಸುಧಾಕರ್ ವೇದಿಕೆಯಲ್ಲಿದ್ದ ವಿಕಲಚೇತನರ ಇಲಾಖೆ ಜಿಲ್ಲಾ ಅಧಿಕಾರಿ ಜಗದೀಶ್ ಅವರಿಗೆ ಹಿಗ್ಗಾಮಗ್ಗಾ ತರಾಟೆಗೆ ತೆಗೆದುಕೊಂಡರು.
ಇನ್ನು ಕಾರ್ಯಕ್ರಮದಲ್ಲಿ 200 ತ್ರಿಚಕ್ರ ವಾಹನ ವಿತರಿಸಲು ವ್ಯವಸ್ಥೆ ಮಾಡಿಲ್ಲ. 2 ವರ್ಷಗಳ ಮಹತ್ವದ ಕನಸು ನುಚ್ಚುನೂರು ಮಾಡಿದ್ದೀಯಾ ಎಂದು ಅಧಿಕಾರಿ ಜಗದೀಶ್ ವಿರುದ್ಧ ಸಚಿವರು ಕೆಂಡಾಮಂಡಲರಾದರು. ಇರುವ ವಾಹನಗಳನ್ನು ವಿಕಲಚೇತನರಿಗೆ ವಿತರಿಸಲು ಮುಂದಾದರೆ ಅಲ್ಲಿಯೂ ಅವ್ಯವಸ್ಥೆ ಕಂಡುಬಂತು. ಇದರಿಂದ ನನಗೆ ಅಸಮಾಧಾನ ಮಾಡಲು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀಯಾ ಎಂದು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದರು. ಸಚಿವರೇ ಖುದ್ದು ವಿಕಲಚೇತನರ ಬಳಿಗೆ ತೆರಳಿ ಕ್ಷಮೆ ಕೇಳಿದರು. ಕಾರ್ಯಕ್ರಮದಲ್ಲಿ ವಿಕಲಚೇತನರಿಗೆ ವಿತರಿಸಲು 85 ತ್ರಿಚಕ್ರ ವಾಹನಗಳು ಮಾತ್ರ ಇದ್ದು ಉಳಿದ ವಾಹನಗಳನ್ನು ತರಿಸಲಾಗುತ್ತಿದೆ ಎಂದು ತೇಪೆ ಹಚ್ಚುವ ಕೆಲಸವನ್ನು ಅಧಿಕಾರಿ ಮಾಡಿದರು. ಇನ್ನು ಪ್ರಸ್ತುತ ಬೇಕಿರುವ 115 ತ್ರಿಚಕ್ರ ವಾಹನಗಳ ನೋಂದಣಿ ಮಾಡಿಸಿ ಎಲ್ಲಾ ವಾಹನಗಳನ್ನು ಸಿದ್ಧಪಡಿಸಿ ಎಲ್ಲಾ ವಿಕಲಚೇತನರನ್ನು ಆಹ್ವಾನಿಸಿ ಮತ್ತೊಂದು ದಿನ ಕಾರ್ಯಕ್ರಮ ಆಯೋಜಿಸುವುದಾಗಿ ಸಚಿವರು ವೇದಿಕೆಯಲ್ಲಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಇಒ ಆನಂದ್, ಪೌರಾಯುಕ್ತ ಜಿಎನ್ ಚಲಪತಿ, ಡಿವೈಎಸ್ಪಿ ಮುರಳೀಧರ್, ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಮತ್ತಿತರರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಅವೈಜ್ಞಾನಿಕ ಕಾಮಗಾರಿ ಮಾಡುತ್ತಿರುವ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಗುಬ್ಬಿ ತಾಲೂಕಿನ ಡಿ ರಾಂಪುರದಲ್ಲಿ ಸ್ಥಗಿತಗೊಂಡಿದ್ದ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಪ್ರಾರಂಭ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಕಾಮಗಾರಿ ಸ್ಥಗಿತಗೊಳಿಸಲು ನಡೆಯುತ್ತಿದ್ದ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಸಚಿವ ಸೊಗಡು ಶಿವಣ್ಣ ಮಾತನಾಡಿ, ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಗಿತಗೊಳಿಸಲು ಜಮೀನಿನ ಅನುಭವ ಹೊಂದಿರುವ ರೈತರು ಗುಬ್ಬಿ ನ್ಯಾಯಾಲಯದಲ್ಲಿ, ಜಿಲ್ಲಾ ನ್ಯಾಯಾಲಯದಲ್ಲಿ ದಾವೆ ಹೂಡಿ ತಡೆಯಾಜ್ಞೆ ತಂದಿದ್ದರು. ಜಿಲ್ಲಾಡಳಿತ, ತಾಲೂಕು ಆಡಳಿತ ಕಾಮಗಾರಿ ಪ್ರಾರಂಭಕ್ಕೆ ಮುಂದಾಗಿದೆ ಎಂದು ಆರೋಪಿಸಿದರು. ಈಗಾಗಲೇ ಹೋರಾಟ ಮಾಡಿ ಕಾಮಗಾರಿ ಸ್ಥಗಿತಗೊಳಿಸಿದೆವು. ಆದರೆ ರಾಜ್ಯ ಸರ್ಕಾರ, ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಜಿಲ್ಲೆ ಹಾಗೂ ತಾಲೂಕು ಜಿಲ್ಲಾಡಳಿತಕ್ಕೆ ಒತ್ತಡ ತಂದು ಅವೈಜ್ಞಾನಿಕ ಕಾಮಗಾರಿ ಮಾಡಲು ಅಧಿಕಾರಿಗಳನ್ನು ಹಾಗೂ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ರೈತರ ಮೇಲೆ ದೌರ್ಜನ್ಯ ತೋರುವುದು ಉತ್ತಮ ನಡೆಯಲ್ಲ ಎಂದರು. ಅಧಿಕಾರಿಗಳು ಜಲಸಂಪನ್ಮೂಲ ಸಚಿವರ ಸೂಚನೆ ಮೇರೆಗೆ ರೈತರ ಜಮೀನು ವಶಪಡಿಸಿಕೊಂಡು ತರಾತುರಿಯಲ್ಲಿ ಕಾಮಗಾರಿಗೆ ಮುಂದಾಗುತ್ತಿರುವುದು ಸರಿಯಲ್ಲ ಎಂದರು. ಈಗ ಹೈಕೋರ್ಟ್ ಇರ್ಬೋದು, ಟ್ರಿಬ್ಯುನಲ್ ಇರ್ಬೋದು, ಅದಕ್ಕೂ ಹೋಗ್ಬೇಕಾರೆಲ್ಲ ಸ್ವಲ್ಪ ಒಂದೇ ಕೂಗಿನಾಗ ಹೋಗ್ಬೇಕಲ್ಲಪ್ಪ. ಸರ್ಕಾರ ಸುಮ್ಮನೆ ಸರ್ಕಾರ ಹೇಳ್ತಿದ್ರಪ್ಪ, ಸರ್ಕಾರ ಎಲ್ಲನೂ ಪರವಾಗಿಲ್ಲ. ಅವನು ಯಾರೋ ಪಾಪಿ ಅವರಲ್ಲ, ಯಾರೋ ಡಿ.ಕೆ. ಶಿವಕುಮಾರ ಅವನ ಪರವಾಗಿ ಅವನು, ಯಾಕೆಂದರೆ ಅವನು ರೊಕ್ಕ ಬೇಕಲ್ಲಪ್ಪ, ದುಡ್ಡು ಹಣ. ಈಗ 800 ಚಿಲ್ಲರೆ ಕೋಟಿ, 1000 ಚಿಲ್ಲರೆ ಕೋಟಿನ ಅಲ್ಲಿ ಖರ್ಚು ಮಾಡೋದ ಕುಂದೂರು ಖರ್ಚು ಮಾಡಿದರೆ 100 ಕೆರೆ ಪಾಲು ನೀರು ಈಗಾಗಲೇ ಮಾಡ್ರಿಗೇಷನ್ ಮಾಡೋರೆ ಚಾನಲ್ನ ನೀರು ಹೋಗುತ್ತೆ. 2 ಹೋಬ್ಳಿಗೆ ಹೋಗಿಲ್ಲ, ಆ ಹೋಬ್ಳಿಗೆ ಮಾಡಿಬಿಟ್ಟು ಕೆಲಸ ಹೋಗುತ್ತೆ. ಅದ್ರ ಬಗ್ಗೆ ಯಾರೂ ಮಾತಾಡಿರಲಿಲ್ಲ. ಅದ್ರ ಬಗ್ಗೆ ಇವಾಗ ನಾವು ಈಗ ಎತ್ತಿನೊಳಗೆ ನೀರನ್ನ ಇದರಿಂದ ಅದನ್ನು ಒಟ್ಟಿಗೆರೆ ಇದರಿಂದ ರಾಮನಗರಕ್ಕೆ ತಗೊಂಡೋಗೋಕ್ಕೆ ಹೊರಟವ್ರೆ, ಎಲ್ಲ ಮಾಡ್ತಾವ್ರೆ. ನಾವು ಬೇಡ ಅಂತ ಹೇಳಿದ್ವಿ. ಹಾಗೆ ರಾಮನಗರಕ್ಕೆ ತಗೊಂಡೋಗಲಿ, ಎಲ್ಲಿಗೆನ ತಗೊಂಡೋಗಲಿ. ಅವನು ಇವಾಗ ಬೇಕು ಅಂದರೆ ಹೋರಾಟ ಸರ್ ಈಗ ಮುಂದುವರಿ 100%. ಇದು ಹೋರಾಟ ಇನ್ನು ಹಿಂಗಲ್ಲ. ಈಗ ನಾವು ಇದು ಹೋರಾಟ ಒಂದ್ಮೇಲೆ ನಾನು ಎಲ್ಲ ಕರೆದ್ಬಿಟ್ಟು ಏನು ಒಂದು ವಿಷಯ
ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ, ಈ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ತುಮಕೂರು ಜಿಲ್ಲೆಗೆ ಹಂಚಿಕೆಯಾಗಿರುವ 24.5 ಟಿಎಂಸಿ ನೀರು ಕಳ್ಳ ಮಾರ್ಗದಲ್ಲಿ ರಾಮನಗರ, ಮಾಗಡಿ ಇನ್ನಿತರೆ ನಗರಗಳಿಗೆ ತೆಗೆದುಕೊಂಡು ಹೋಗಲು ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಜಿಲ್ಲೆಗೆ ನೀರು ಸಿಗದಂತೆ ಮಾಡುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಸುಮಾರು 400ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಭದ್ರತೆಯಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಮಾಡಿಸಲು ಸಚಿವರು ಮುಂದಾಗಿರುವುದು ಸರ್ಕಾರದ ದೌರ್ಜನ್ಯ ತೋರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು 800 ಮೀಟರ್ ಕೆನಲ್ ತೆಗೆದಿದ್ರು. ಈಗ ಆ ಜಾಗದಲ್ಲಿ ಏನು ಮುಜರಾಯಿ ಇಲಾಖೆ ಜಾಗ ಏನು ಪೂಜಾರಗಳು ಗಲಾಟೆ ಆಗಿತ್ತು ಆ ಜಾಗದಲ್ಲಿ ಅವ್ರನ್ನೂ ಎದುರಿಸಿ ಅವ್ರಿಗೂ ಕಾಂಪನ್ಸೇಷನ್ ಕೊಡದೆ ಕೆಲಸ ಇವತ್ತು ಶುರು ಮಾಡಿದೆ. ಇದೊಂದು ಕಾಮಗಾರಿ ಏನು ಅಂದರೆ ಡಿ.ಕೆ. ಶಿವಕುಮಾರ್ ಅವ್ರ ಕಿಕ್ ಬ್ಯಾಕ್ ಕಾಮಗಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 800 ಕೋಟಿ ಇದ್ದಿದ್ದು 1100 ಕೋಟಿ ಆಗಿದೆ. 20% ಎಬೋ 300 ಕೋಟಿ ಇವರಿಗೆ ಕಿಕ್ ಬ್ಯಾಕ್. ಒಂದು ಲೋಕಾಯುಕ್ತರಲ್ಲಿ ನಾವು ಸಾರ್ವಜನಿಕವಾಗಿ ಮನವಿ ಮಾಡೋದು ಅಂದರೆ ಸುಮೋಟೋ ಕೇಸ್ ಫೈಲ್ ಮಾಡಬೇಕಾಗ್ತದೆ. ಏನು ವಾಲ್ಮೀಕಿ ಹಗರಣ ಏನಿತ್ತೋ ಇಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಹಗರಣನೂ ಇದೆ. ವಿತೌಟ್ ಸಪ್ಲೈ ಆಗದೆ ಇನ್ವಾಯ್ಸ್ ಇಲ್ಲದೆ ಸುಮಾರು 300ರಿಂದ 400 ಕೋಟಿ ಡ್ರಾ ಮಾಡಿದ್ದಾರೆ. ಕಾಮಗಾರಿನೇ ಆಗಿಲ್ಲ, ಪೈಪ್ಗಳೇ ಬಂದಿಲ್ಲ, ಪೈಪ್ ಲಾಬಿಗೆ ಮಣಿದು ಇವರು ಆಲ್ರೆಡಿ ಇನ್ವಾಯ್ಸ್ ಇಲ್ಲದೆ ಬಿಲ್ಗಳು ಮಾಡಿದ್ದಾರೆ. ಇಂಜಿನಿಯರ್ಸ್ ಇರ್ಬೋದು, ಎಲ್ಲ ಇರ್ಬೋದು. ಈಗ ಏನಾಗಿದೆ, ಏನಾರ ಮಾಡಿ ಇದನ್ನು ನಾವು ಕಾಮಗಾರಿ ಮಾಡಿ ಅಷ್ಟನ್ನ ನಾವು ದುಡ್ಡು ಸಮ ಮಾಡಬೇಕು ಅನ್ನೋ ಹೂನಾರ ಪ್ರಯತ್ನ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರನ್ನು ಕಡಬ ಹೋಬಳಿ ಅತ್ತಿಕಟ್ಟೆ ಗ್ರಾಮದಲ್ಲಿ ತಡೆದು ಪೊಲೀಸರು ಪ್ರತಿಭಟನೆ ನಡೆಸುತ್ತಿದ್ದ ರೈತ ಮುಖಂಡರನ್ನು ವಶಕ್ಕೆ ಪಡೆದರು. ಪ್ರತಿಭಟನೆಯಲ್ಲಿ ದಿಲೀಪ್ ಕುಮಾರ್, ಎಚ್.ಟಿ. ಭೈರಪ್ಪ, ಪಂಚಾಕ್ಷರಿ ಇನ್ನೂ ಹಲವರು ಹಾಜರಿದ್ದರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್ ಇಬಿಎಸಿ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು ಜೆಡಬ್ಲ್ಯೂ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ.
ಕಂದಾಯ ಪಾವತಿ ಮಾಡದ ಕಾರಣ ಕೊರಟಗೆರೆಯ ಶಿವಗಂಗಾ ಚಿತ್ರಮಂದಿರಕ್ಕೆ ಬೀಗ ಜಡಿಯಲಾಗಿದೆ. ಕೊರಟಗೆರೆ ತಾಲೂಕಿನಲ್ಲಿ ಇದ್ದ ಏಕೈಕ ಚಿತ್ರಮಂದಿರ ಇದಾಗಿದ್ದು 10 ಲಕ್ಷಕ್ಕೂ ಹೆಚ್ಚು ಕಂದಾಯ ಬಾಕಿ ಉಳಿಸಿಕೊಂಡಿರುವ ಕಾರಣ ಶಿವಗಂಗಾ ಚಿತ್ರಮಂದಿರಕ್ಕೆ ಬೀಗ ಜಡಿಯಲಾಗಿದೆ. $10 ಲಕ್ಷಕ್ಕೂ ಹೆಚ್ಚು ಕಂದಾಯ ಬಾಕಿ ಉಳಿಸಿಕೊಂಡಿರುವ ಕಾರಣ ಕೊರಟಗೆರೆಯ ಶಿವಗಂಗಾ ಚಿತ್ರಮಂದಿರಕ್ಕೆ ಬೀಗ ಜಡಿಯಲಾಗಿದೆ. ಈ ವಿಚಾರ ತಿಳಿದ ಜನ ಚಿತ್ರಮಂದಿರಕ್ಕೆ ಬಂದು ವಾಪಸ್ ಆಗುತ್ತಿದ್ದಾರೆ. ಈ ಹಿಂದೆ 2 ಬಾರಿ ಇದೇ ಚಿತ್ರಮಂದಿರವನ್ನು ಬಂದ್ ಮಾಡಲಾಗಿತ್ತು. ಕೊರಟಗೆರೆ ಪಟ್ಟಣ ಪಂಚಾಯಿತಿಯಿಂದ 8ಕ್ಕೂ ಅಧಿಕ ನೋಟಿಸ್ ನೀಡಿದರೂ ಪ್ರತಿಕ್ರಿಯೆ ನೀಡಿದ ಕಾರಣ ಈ ತೀರ್ಮಾನ ಕೈಗೊಳ್ಳಲಾಯಿತು. ನೋಟಿಸ್ಗಳನ್ನು ತೆಗೆದುಕೊಳ್ಳದೆ ಚಿತ್ರಮಂದಿರದ ಮಾಲೀಕ ಉದ್ದಟತನದಿಂದ ತೋರಿದ್ದು, ಇಂದು ಬೆಳಗ್ಗೆ ಏಕಾಏಕಿ ಭೇಟಿ ನೀಡಿದ ಪಟ್ಟಣ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್ ಹಾಗೂ ಅಧಿಕಾರಿಗಳ ತಂಡ ಶಿವಗಂಗಾ ಚಿತ್ರಮಂದಿರ, ಶಿವಗಂಗಾ ಕಲ್ಯಾಣ ಮಂಟಪ ಹಾಗೂ ಹೋಟೆಲ್ ಬಂದ್ ಮಾಡಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ಹೋಟೆಲ್ನಲ್ಲಿ ಇಂದು ತಯಾರು ಮಾಡಿದ ಆಹಾರ ಪದಾರ್ಥಗಳನ್ನು ವ್ಯಾಪಾರ ಮಾಡಿಕೊಳ್ಳುವಂತೆ ಅವಕಾಶ ನೀಡಿ ಸಂಜೆಯ ಮೇಲೆ ಅದನ್ನು ಬಂದ್ ಮಾಡುವುದಾಗಿ ತಿಳಿಸಿದ್ದಾರೆ. ನಮಸ್ಕಾರ. ಇದನ್ನ ಏನು ಶಿವಗಂಗಾ ಟ್ಯಾಕೀಸು ಮತ್ತು ಶಿವಗಂಗಾ ಕಲ್ಯಾಣ ಮಂಟಪ ಸುಮಾರು ವರ್ಷಗಳಿಂದ ಕಂದಾಯ ಬಾಕಿ ಉಳಿಸ್ಕೊಂಡಿದ್ರು. ಈ ಬಗ್ಗೆ ಸುಮಾರು ಸರಿ ನಾವು ನೋಟಿಸ್ ಕೊಟ್ಟಾಗೂ ಸಮೇತ ಅಮೌಂಟನ್ನ ಸರಿಯಾಗಿ ಕಟ್ಟದೇನೇ ಸ್ವಲ್ಪನೇ ಕಟ್ಟಿ ಕಂದಾಯನ ಸರಿಯಾಗಿ ಕಟ್ಟದೇನೇ ಉದ್ದಟತನ ತೋರಿಸ್ತಾ ಇದ್ರು. ಪದೇ ಹೇಳಿದ್ರು. 3ನೇ ಸರಿ ಬಾಕ್ಲು ನಾವು ಈಗ ಹಾಕ್ಸ್ತಾ ಇರೋದು. ಹಿಂದಿನ 2 ಬಾರಿ ಹಾಕ್ಸ್ದಾಗೂ ಸಮೇತ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ನಾವು ಕಟ್ತೀವಿ ಅಂತ ಹೇಳಿದ್ರು ಸಮೇತ ಕಟ್ಟದೇನೇ ಪದೇ ನೋಟಿಸ್ ನೀಡಿದ್ರು ಸಮೇತ ಸ್ವೀಕರಿಸ್ತಿರ್ಲಿಲ್ಲ. ಆ ಕಾರಣದಿಂದ ನಮ್ಮ ಏನು ಮುನ್ಸಿಪಲ್ ಕಾನೂನು ಬಿಟ್ಟು ಈಗ ಅದನ್ನು ಬಾಕ್ಲನ್ನು ಹಾಕ್ಸಿ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ. ಆಪರೇಷನ್ ಸಿಂಧೂರ್ ವಿಜಯ ಸ್ಮರಣೆಗಾಗಿ ತಿರಂಗ ಯಾತ್ರೆ ಕೈಗೊಳ್ಳುವ ಕುರಿತು ನಂಜನಗೂಡಿನ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಶಾಸಕ ಹರ್ಷವರ್ಧನ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ನಂಜನಗೂಡಿನಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ಭಾರತೀಯ ಪ್ರವಾಸಿಗರನ್ನು ದಾರುಣವಾಗಿ ಹತ್ಯೆ ಮಾಡಿದ ಘಟನೆಗೆ ಪ್ರತೀಕವಾಗಿ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನದ ಉಗ್ರರಿಗೆ ತಕ್ಕ ಪಾಠ ಕಲಿಸಿದೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ಸೈನಿಕರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಮೇ 28ರಂದು ನಂಜನಗೂಡಿನಲ್ಲಿ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಪಕ್ಷಾತೀತವಾಗಿ ಕಾರ್ಯಕ್ರಮ ನಡೆಯಲಿದ್ದು ಬಿಜೆಪಿಯ ಎಲ್ಲ ಮೋರ್ಚಾಗಳು ಭಾಗವಹಿಸುವವರು. ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ರೈತ ಸಂಘಟನೆ ಮುಖಂಡರು ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಇತ್ತೀಚೆಗೆ ಕಾಶ್ಮೀರಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂಥ ದಾಳಿಯಿಂದ ಸಾವನ್ನ ಒಪ್ಪಿದಂಥ ನಮ್ಮ ಪ್ರವಾಸಿಗಳು ಹೆಚ್ಚಿನಲ್ಲಿ ಇದ್ದಂಥವರು ಭಾರತೀಯರು, ಹಿಂದೂಗಳು. ಇದಕ್ಕೆ ಪ್ರತಿ ಉತ್ತರವಾಗಿ ಇವತ್ತು ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧೂರ್ ಮುಖಾಂತರ ಪಾಕಿಸ್ತಾನಕ್ಕೆ ಒಂದು ಪಕ್ಕ ಪಾಠ ಕಲಿಸಿದೆ. ಇವತ್ತು ಇಡೀ ದೇಶದಲ್ಲಿ ಈ ಒಂದು ಆಪರೇಷನ್ ಸಿಂಧೂರದ ಯಶಸ್ಸಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ವಿಶೇಷವಾಗಿ ನಮ್ಮ ದೇಶದ ಸೈನಿಕರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಪಕ್ಷಾತೀತವಾಗಿ ಒಂದು ತಿರಂಗ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಪಕ್ಷದ ಕಚೇರಿಯಲ್ಲಿ ಎಲ್ಲರೂ ಕರೆಸಿ ಎಲ್ಲರೂ ಸಲಹೆಯನ್ನು ತಗೊಂಡು ಈ ತಿಂಗಳು ಬುಧವಾರ 28ನೇ ತಾರೀಕು ತಿರಂಗ ಯಾತ್ರೆಯನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇನ್ನು ಈ ಪೂರ್ವಭಾವಿ ಸಭೆಯಲ್ಲಿ ಪಕ್ಷದ ತಾಲೂಕು ಗ್ರಾಮಾಂತರ ಅಧ್ಯಕ್ಷ ಕೆಂಡಗಣ್ಣಪ್ಪ, ಚಿಕ್ಕರಂಗನಾಯಕ, ಸೋಮಣ್ಣ, ಸಿದ್ದರಾಜು, ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.
ಬಾಗೇಪಲ್ಲಿ ತಾಲೂಕಿನಾದ್ಯಂತ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದ್ದು ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ತಾಲೂಕಿನ ರೈತರಿಗೆ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಸಕಾಲದಲ್ಲಿ ಅಗತ್ಯ ಬಿತ್ತನೆ ಬೀಜ ಮತ್ತು ಗೊಬ್ಬರ ವಿತರಣೆಗೆ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಎಚ್ಎನ್ ಗೋವಿಂದರೆಡ್ಡಿ ಮನವಿ ಮಾಡಿದರು. ಬಾಗೇಪಲ್ಲಿ ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಮುಂದೆ ಸಕಾಲದಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ವಿತರಿಸಲು ಆಗ್ರಹಿಸಿ ರೈತ ಸಂಘಟನೆಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ಎನ್ ಗೋವಿಂದರೆಡ್ಡಿ ಅವರು, ಕಳೆದ ಒಂದು ವಾರದಿಂದ ಉತ್ತಮವಾಗಿ ಮಳೆ ಸುರಿಯುತ್ತಿದೆ. ಹಾಗಾಗಿ ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ನೆಲ ಬಿತ್ತನೆಗೆ ಹದಗೊಳಿಸುತ್ತಿದ್ದಾರೆ. ಕೃಷಿ ಇಲಾಖೆಯಿಂದ ಗುಣಮಟ್ಟದ ವಿವಿಧ ಬೆಳೆಗಳ ಬಿತ್ತನೆ ಬೀಜ ಹಾಗೂ ಡಿಎಪಿ ಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಮಾಡಬೇಕಿದೆ. ಹೆಚ್ಚುವರಿ ಬೀಜ ವಿತರಣಾ ಕೇಂದ್ರ ಸ್ಥಾಪಿಸಿ ರೈತರಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಎಂದರು. 2023-24ನೇ ಸಾಲಿನ ಹಂಗಾಮಿನಲ್ಲಿ ಉತ್ತಮವಾದ ಮಳೆಯಾಗಿದೆ. ನಮ್ಮ ಗಡಿ ಭಾಗದ ಬಾಗೇಪಲ್ಲಿ ತಾಲೂಕಿನಲ್ಲಿ ಉತ್ತಮವಾದ ಮಳೆಯಾಗಿದೆ. ರೈತರಿಗೆ ಕೃಷಿ ಇಲಾಖೆಯ ಎಲ್ಲ ಹೋಬಳಿ ಆರೈಕೆ ಕೇಂದ್ರಗಳಲ್ಲಿ ಆದಷ್ಟು ಬೇಗ ಉತ್ತಮವಾದ ಬಿತ್ತನೆ ಬೀಜವನ್ನು ವಿತರಣೆ ಮಾಡಬೇಕೆಂದು ನಾವು ಇವತ್ತು ತಾಲೂಕು ಕೃಷಿ ಇಲಾಖೆಯ ಕೃಷಿ ಸಹಾಯಕ ನಿರ್ದೇಶಕರನ್ನು ಭೇಟಿ ಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯ ಮಾಡುತ್ತಿದ್ದೇವೆ. ಈಗ ರೈತರಿಗೆ ತಾಲೂಕಿನ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಎಷ್ಟೆಷ್ಟು ಶೇಂಗಾ ಅಣ್ಣ ಸೆಕೆಂಡ್ ಉಂಡಣ್ಣ ಮಲ್ಲ ಮಾತಾಡ್ಕೊಂಡ್ರು ಹೇಳಿ, ಯಾವ್ಯಾವ ಬಿತ್ತನೆ ಬೀಜಗಳು ಶೇಂಗಾ ಆಗಲಿ, ತೊಗರಿ ಆಗಲಿ, ರಾಗಿ ಆಗಲಿ, ಹುರುಳಿ ಆಗಲಿ, ಏನೇನು ಬಿತ್ತನೆ ಬೀಜಗಳು ಬಂದಿವೆ, ಯಾವ್ಯಾವ ಸಕಾಲಕ್ಕೆ ಇವಾಗ ಬಿಡುಗಡೆ ರೈತರು ಕೊಡಬೇಕಾಗಿ ನಾವು ಬೇಡಿಕೆ ಮಾಡ್ತಾ ಇದ್ದೀವಿ. ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಾಗಲಿ ಖಾಸಗಿ ಅಂಗಡಿಗಳಾಗಲಿ ಬಿತ್ತನೆ ಬೀಜ ಮತ್ತು ವಿತರಣಾ ಕೇಂದ್ರದಲ್ಲಿ ಬೀಜಗಳು ಸಂಗ್ರಹಣೆಯ ವಿವರಣೆ ಹಾಗೂ ದರಪಟ್ಟಿ ಕಡ್ಡಾಯವಾಗಿ ಪ್ರದರ್ಶಿಸಬೇಕು. ರೈತರಿಗೆ ಬಿತ್ತನೆ ಬೀಜ ನೀಡುವ ಜೊತೆಗೆ ರಸೀದಿ ಹಾಕಿಕೊಡಬೇಕು. ಈ ಬಗ್ಗೆ ಕೃಷಿ ಇಲಾಖೆಯವರು ಕಡ್ಡಾಯವಾಗಿ ರಸೀದಿ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ರವಿ ನಾಯ್ಕ್, ತಾಲೂಕು ಅಧ್ಯಕ್ಷ ವೆಂಕಟಶಿವಾರೆಡ್ಡಿ, ಚೆಳ್ಳೂರು ಅಧ್ಯಕ್ಷ ಶಿವಾರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಜನಪರ ಕಾಳಜಿಯುಳ್ಳ ಜುಬಿಲೆಂಟ್ ಫಾರ್ತಿಯಾ ಫೌಂಡೇಶನ್ ಸಮಾಜದಲ್ಲಿ ಉತ್ತಮ ಕೆಲಸ ಮಾಡುತ್ತಿದೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಬಣ್ಣಿಸಿದರು. ನಂಜನಗೂಡು ತಾಲೂಕಿನ ಕಾತ್ವಾಡಿಪುರ ಗ್ರಾಮದಲ್ಲಿ ದೇವೂರು ಗ್ರಾಮ ಪಂಚಾಯಿತಿಯಿಂದ ಸುಮಾರು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮತ್ತು ಚಾಮಲಾಪುರದ ಹುಂಡಿಯ ಎನ್ಜಿಒ ಕಾಲೋನಿಯಲ್ಲಿ ಸುಮಾರು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಸುಮಾರು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದ್ದಾರೆ. 5 ರೂಪಾಯಿ ಕಾಯಿನು ಹಾಕಿ 20 ಲೀಟರ್ ಶುದ್ಧ ಕುಡಿಯುವ ನೀರು ಪಡೆಯಬಹುದು. ಸಿಆರ್ಎಸ್ ಅನುದಾನದಲ್ಲಿ ಘಟಕಗಳನ್ನು ಮಾಡಲಾಗಿದೆ. ಸರ್ಕಾರಿ ಶಾಲಾ ಕಟ್ಟಡಗಳನ್ನು ನಿರ್ಮಿಸಲಾಗುತ್ತಿದೆ ಎಂದರು. ಆತ್ಮೀಯ ನನ್ನ ಎಲ್ಲ ಸಹೋದರರೇ, ಹಾಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಮಾಧ್ಯಮದ ಮಿತ್ರರೇ, ಎಲ್ಲ ಜುಬಿಲೆಂಟ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಹಾಗೆ ರೈತ ಸಂಘ, ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥಗಳೇ, ಅವರ ಪದಾಧಿಕಾರಿಗಳೇ, ಇವತ್ತಿನ ದಿವಸ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ವಿಜಯ್ ಅವರು ಕೂಡ ಬಂದಿದ್ದಾರೆ. ಇವತ್ತು ತಾವೆಲ್ಲರೂ ಕೂಡ ಕೇಳ್ಕೊಂಡಿದ್ರಿ, ಕತ್ವಾಡಿಪುರ ಗ್ರಾಮದಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಮಗೆ ಬೇಕು ಅಂತ ನಮ್ಮ ಶಿವಪ್ಪನವರು ಹಾಗೆ ಎಲ್ಲ ಹಿರಿಯ ಮುಖಂಡರುಗಳು ಬಂದು ಕೇಳ್ಕೊಂಡಿದ್ರಿ. ಜುಬಿಲೆಂಟ್ ಸಂಸ್ಥೆಯವರು ಕೂಡ ಇದಕ್ಕೆ ಪೂರಕವಾಗಿ ನಾವು ಸ್ಪಂದಿಸ್ತೇವೆ ಅಂತ ಹೇಳಿದರು. ಅದರಂತೆ ಇವತ್ತಿನ ದಿವಸ ಸುಮಾರು 8 ಲಕ್ಷ ರೂಪಾಯಿಗಳಿಗೆ ಈ ಒಂದು ಘಟಕ ಇಲ್ಲಿ ಸ್ಥಾಪನೆ ಆಗಿದೆ. ಚಾಮಲಾಪುರದ ಹುಂಡಿ ಮತ್ತು ತಟ್ವಾಡಿಪುರ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡಿಕೊಡಿ ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಹಂತ ಹಂತವಾಗಿ ಗ್ರಾಮದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಳೆಗೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗೌರಮಿರ್ಕಲ್ ರಸ್ತೆಯ ಸೇತುವೆ ಕೊಚ್ಚಿ ಹೋಗಿದ್ದು ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ವಿಧಾನ ಪರಿಷತ್ ಮಾಜಿ ಸದಸ್ಯ ವಿಜಯ್ ಸಿಂಗ್ ಅವರು ಸ್ಥಳವನ್ನು ಪರಿಶೀಲಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಸೇತುವೆಯ ಪುನರ್ ನಿರ್ಮಾಣಕ್ಕೆ 50 ಲಕ್ಷ ಅನುದಾನ ಬಿಡುಗಡೆಗೆ ಲೋಕೋಪಯೋಗಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸುವುದಾಗಿ ತಿಳಿಸಿ, ಕೂಡಲೇ ಅಧಿಕಾರಿಗಳ ವಿರುದ್ಧದ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿ, ಗ್ರಾಮದ ಸಂಚಾರಕ್ಕೆ ಅನುಕೂಲವಾಗುವಂತೆ ತಾತ್ಕಾಲಿಕವಾದ ಸೇತುವೆ ನಿರ್ಮಿಸಲು ಅಧಿಕಾರಿಗಳಿಗೆ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದ ಬಿಜಿಎಸ್ ಗ್ರಾಮಾಂತರ ಆಂಗ್ಲ ಶಾಲೆಯ ವಿದ್ಯಾರ್ಥಿನಿ ಪೂರ್ವಿ ಎಸ್ ಕಳೆದ ಶೈಕ್ಷಣಿಕ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಮೌಲ್ಯಮಾಪನದಲ್ಲಿ 625ಕ್ಕೆ 625 ಅಂಕ ಪಡೆದಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಮೌಲ್ಯಮಾಪನದಲ್ಲಿ 625ಕ್ಕೆ 624 ಅಂಕ ಪಡೆದಿದ್ದ ವಿದ್ಯಾರ್ಥಿನಿ ಪೂರ್ವಿ ಎಸ್ ಮರು ಮೌಲ್ಯಮಾಪನದಲ್ಲಿ 625ಕ್ಕೆ 625 ಅಂಕ ಪಡೆದಿದ್ದಾರೆ. ಕೊರಟಗೆರೆ ತಾಲೂಕಿನ ಪಣ್ಣೇನಹಳ್ಳಿ ಸರ್ವೆ ನಂಬರ್ 33ರಿಂದ 44ರ ಜಮೀನುಗಳಿಗೆ ಓಡಾಡಲು ರಸ್ತೆ ಒತ್ತುವರಿಯಾಗಿದ್ದು 2016-17ನೇ ಸಾಲಿನಲ್ಲಿ ಖುದ್ದು ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿ ತೆರವುಗೊಳಿಸಿದ್ದರು. ಆದರೆ ರೈತರು ತಹಶೀಲ್ದಾರ್ ಆದೇಶವನ್ನು ಉಲ್ಲಂಘನೆ ಮಾಡಿ
ಮತ್ತೆ ಒತ್ತುವರಿ ಮಾಡಿಕೊಂಡಿದ್ದಾರೆಂದು ತೆರವುಗೊಳಿಸಬೇಕೆಂದು ತಹಶೀಲ್ದಾರ್ಗೆ ರೈತ ತಿಮ್ಮರಾಜು ಎಂಬುವವರು ಮನವಿ ಮಾಡಿದ್ದರು. ತಹಶೀಲ್ದಾರ್ ಆದೇಶದ ಮೇರೆಗೆ ಉಪ ತಹಶೀಲ್ದಾರ್ ನೇತೃತ್ವದಲ್ಲಿ ರಾಜಸ್ವ ನಿರೀಕ್ಷಕರು, ತಾಲೂಕು ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿ ಮಾಡಿಕೊಂಡಿದ್ದ ರೈತರ ಮನವೊಲಿಸಿ ಸರ್ಕಾರಿ ರಸ್ತೆ ಸರ್ವೆ ಮಾಡಿ ನಕಾಶೆ ರಸ್ತೆ ಗುರುತಿಸಿಕೊಟ್ಟಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿ ಖಾತಾ ಮಾಡಲು ಖದೀಮರು ಹಣ ಪಡೆಯುತ್ತಿರುವ ಆರೋಪ. ಚಿಕ್ಕಬಳ್ಳಾಪುರ ನಗರಸಭೆ ವಿರುದ್ಧ ಮತ್ತೊಂದು ಆರೋಪ. ನಗರ ಹೊರವಲಯದ ಬಡಾವಣೆಗಳಿಗೆ ಹಣ ವಸೂಲಿ, ಯಾರಿಗೂ ಹಣ ನೀಡದಂತೆ ಉಪಾಧ್ಯಕ್ಷರ ಮನವಿ. ಚಿಕ್ಕಬಳ್ಳಾಪುರಕ್ಕೆ ಶಾಪವಾದ ಮ್ಯಾನ್ಯುವಲ್ ರೈಲ್ವೆ ಗೇಟ್. ವಾಹನ ಸವಾರರಿಗೆ ಪ್ರತಿನಿತ್ಯ ಕಾಯುವುದೇ ಕಾಯಕ. ವರ್ಷಗಳೇ ಕಳೆದರೂ ಅಂಡರ್ ಪಾಸ್ ನಿರ್ಮಾಣ ಇಲ್ಲದೆ ಪರದಾಟ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಚಿವರ ಕನಸಿನ ಕಾರ್ಯಕ್ರಮ ರದ್ದು. 200 ವಿಕಲಚೇತನರಿಗೆ ತ್ರಿಚಕ್ರ ವಾಹನ ಹಂಚಿಕೆ ಮಾಡಲು ಆಯೋಜಿಸಿದ್ದ ಕಾರ್ಯಕ್ರಮ ರದ್ದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅಸಮಾಧಾನ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಗೆ ಗುಬ್ಬಿ ರೈತರ ವಿರೋಧ. ನೀರಾವರಿ ಸಚಿವರ ಸೂಚನೆ ಮೇರೆಗೆ ರೈತರ ಮೇಲೆ ದೌರ್ಜನ್ಯ. ಹೋರಾಟಗಾರರನ್ನು ವಶಕ್ಕೆ ಪಡೆದ ಪೊಲೀಸರ ವಿರುದ್ಧ ಆಕ್ರೋಶ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.